ನಮಸ್ತೆ, ನಾನು ನಿಮ್ಮ ಸೂರ್ಯನಾರಾಯಣಾಚಾರ್ಯ ಗುರೂಜಿ. ಚಿತ್ರಲೋಕ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ಈ ದಿನ ನಾನು ನಿಮ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ಕುಂಡಲಿಯಲ್ಲಿ 9ನೇ ಮನೆ ಏನು, ಕುಂಡಲಿಯಲ್ಲಿ 9ನೇ ಮನೆ ಏನಾಗುತ್ತೆ, ಅದರ ಒಂದು ರಿಸಲ್ಟ್ಸ್ ಏನು, ಅದರ ಒಂದು ಪಾಸಿಟಿವ್ ರಿಸಲ್ಟ್ಸ್ ಏನು, ನೆಗೆಟಿವ್ ರಿಸಲ್ಟ್ಸ್ ಏನು, ಸೊ ಅದಕ್ಕೆ ಪರಿಹಾರ ಏನು ಅಂತ ನಾನು ನಿಮಗೆ ಈ ದಿನ ತಿಳಿಸ್ಕೊಡ್ತೀನಿ. ನೋಡಿ, ಕುಂಡಲಿಯಲ್ಲಿ 9ನೇ ಮನೆ ಅಂತಂದರೆ ಏನು ಅಂತಂದರೆ ಧರ್ಮಭಾವ ಅಂತ ಹೇಳ್ತೀವಿ. ಧರ್ಮಭಾವ ಅಂತ ಹೇಳಿದ್ರೆ ನಾವು ನಂಬ್ತಕ್ಕಂಥ ಧರ್ಮ, ನಾವು ನಂಬ್ತಕ್ಕಂಥ ದೈವ, ನಂಬ್ತಕ್ಕಂಥ ದೇವರು ಆ್ಯಂಡ್ ನಾವು ನಂಬ್ತಕ್ಕಂಥ ನಮ್ಮ ನಂಬಿಕೆ. ಅದಲ್ಲದೆ 9ನೇ ಭಾವ ಏನಂತಂದರೆ ತಂದೆ ಅಂತ ಹೇಳ್ತೀವಿ, ಫಾದರ್ ಅಂತ ಹೇಳ್ತೀವಿ. ತಂದೆನ ನಾವು 9ನೇ ಭಾವದಿಂದ ನೋಡ್ತೀವಿ. ತಂದೆ ಹೇಗಿದ್ದಾರೆ, ತಂದೆ ಕಡೆಯಿಂದ ಆಸ್ತಿ ಹೆಂಗಿದೆ, ತಂದೆ ಕಡೆಯಿಂದ ಅದೃಷ್ಟ ಹೆಂಗಿದೆ. 9ನೇ ಭಾವ ಇದಲ್ಲದೆ ಅದೃಷ್ಟ ಅಂತ ಹೇಳ್ತೀವಿ. ನಾವು ಯಾವ ರೀತಿ ಅದೃಷ್ಟದಲ್ಲಿ ಬರ್ತೀವಿ, ಯಾವ ರೀತಿ ಭಾಗ್ಯನ ಸಂಪಾದನೆ ಮಾಡಿದ್ದೀವಿ. 9ನೇ ಮನೆ ಹೈಯರ್ ಎಜುಕೇಷನ್ ಅಂತ ಹೇಳ್ತೀವಿ. ಹೈಯರ್ ಎಜುಕೇಷನ್ ಅಂದರೆ ಈಗ PhD ಲೆವೆಲು, ಈಗ ಡಬಲ್ ಡಿಗ್ರಿ MBA, ಈ ಥರ ನಾವು ಹೈಯರ್ ಎಜುಕೇಷನ್ ನೋಡೋದಕ್ಕೆ 9ನೇ ಮನೆನ ಯೂಸ್ ಮಾಡ್ತೀವಿ. ಸೊ 9ನೇ ಮನೆನ ನೋಡ್ತೀವಿ, ಏನಾಗಿದೆ 9ನೇ ಮನೇಲಿ ಅಲ್ಲಿ ಏನಾದ್ರು ಯೋಗಗಳಿದೆಯಾ ಇಲ್ವಾ ಅಂತ ನೋಡಬೇಕಾಗತ್ತೆ. ಸೊ ಅದಲ್ಲದೆ 9ನೇ ಮನೆ ನಾವು ಫಾರಿನ್ ಟ್ರಾವೆಲ್ ಅಂತ ಹೇಳ್ತೀವಿ. ಫಾರಿನಲ್ಲಿ ಸೆಟ್ಲ್ಮೆಂಟ್ ಆಗುತ್ತಾ, ಸೆಟ್ಲ್ಮೆಂಟ್ ಆಗಲ್ವ? ಎಷ್ಟೋ ಜನ ಕೇಳ್ತಾಯಿದ್ರಿ ಹಿಂದೆ ನನಗೆ, ಈಗ ಫಾರಿನ್ ಸೆಟ್ಲ್ಮೆಂಟು, ಫಾರಿನ್ ಯೋಗ ಯಾಕೆ ಬರುತ್ತೆ ಗುರುಜಿ, ಯಾವಾಗ ಬರುತ್ತೆ, ನನಗೆ ಯೋಗ ಇದೆಯಾ, ಫಾರಿನ್ಗೆ ಹೋಗ್ತೀನ, ನಾನು ಅಲ್ಲಿ ಸೆಟ್ಲ್ ಆಗ್ತೀನ, ಅಲ್ಲಿ ನನಗೆ ಕೆಲಸ ಸಿಗುತ್ತಾ ಅಂತ ಸಾಕಷ್ಟು ಜನ ಕೇಳಿದ್ದೀರ. ಆದರೆ ಇದೆಲ್ಲ ನಿಮಗೆ ಈ ದಿನ ನಾನು 9ನೇ ಮನೆ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಈ 9ನೇ ಮನೆ ಏನಾಗುತ್ತೆ ಅಂತ ಹೇಳಿದ್ರೆ ಇದಲ್ಲದೆ 9ನೇ ಮನೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವು ಏನೇನು ಅದೃಷ್ಟ ತರ್ತೀರ ಕಂಪ್ಲೀಟಾಗಿ ನಿಮಗೆ ಅದೃಷ್ಟ 9ನೇ ಮನೆಯೊಂದು ಡಿರೈವೇಟಿವ್ ಇದೆಯಲ್ಲ, 9ನೇ ಮನೆನ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿದ್ರೆ ನವಾಂಶ ಆಗುತ್ತೆ. ಅದಕ್ಕೆ ಮನುಷ್ಯನಿಗೆ ನವಾಂಶ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟು. ನವಾಂಶ ಎಲ್ಲಿಂದ ಬರುತ್ತೆ? ನಿಮ್ಮ ಕುಂಡಲಿ 9ನೇ ಭಾವದಿಂದ ಬರುತ್ತೆ. 9ನೇ ಭಾವನ ಇನ್ನಷ್ಟು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ನೋಡಿದಾಗ ನಿಮ್ಮ ಅದೃಷ್ಟ ಹೆಂಗಿದೆ, ಅದೃಷ್ಟದಲ್ಲಿ ಗ್ರಹಗಳು ಹೆಂಗಿದೆ ಅನ್ನೋದಕ್ಕೇ ನವಾಂಶ ಕುಂಡಲಿ ಅಂತ ನೋಡ್ತೀವಿ. 9ನೇ ಮನೆನ ನಾವು ಇದನ್ನು ಮದುವೆನೂ ಅಂತಲೇ ನೋಡ್ತೀವಿ. ನವಾಂಶ ಕುಂಡಲಿನ ಮದುವೆಗೂ ಕೂಡ ನೋಡ್ತೀವಿ. ಅಂದರೆ ಮದುವೆ ಆದಮೇಲೆ ಲೈಫ್ ಹೇಗಿದೆ, ಮದುವೆವರೆಗೂ ಹೆಂಗಿತ್ತು, ಮದುವೆ ಆದಮೇಲೆ ಹೆಂಗಿದೆ, ಚೇಂಜಸ್ ಆಯಿತಾ, ತುಂಬ ಚೆನ್ನಾಗಾಯ್ತಾ, ಹಿಂಗಾಯಿತು, ಏನಾಯಿತು ಅಂತ ನೋಡ್ತೀವಿ. ಸೊ ಈಗ ಏನಾಗುತ್ತೆ ಅಂದರೆ 9ನೇ ಮನೆ ಕ್ಯಾಲ್ಕುಲೇಷನ್ ಹಾಕ್ಕೊಂಡ್ರೆ, ಈಗ ಫಾರಿನ್ ಯೋಗದ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಯಾವುದೇ ಜಾತಕದ ಕುಂಡಲಿಯಲ್ಲೂ ಕೂಡ ತೃತೀಯಾಧಿಪತಿ 3ನೇ ಸ್ಥಾನ ಅಂತಂದರೆ ಶಾರ್ಟ್ ಡಿಸ್ಟೆನ್ಸ್ ಆ್ಯಂಡ್ ಟ್ರಾವೆಲ್ ಅಂತ ಹೇಳ್ತೀವಿ. ಅಂದರೆ ಚಿಕ್ಕ ಚಿಕ್ಕ ಪ್ರಯಾಣ ಅಂತ. 9ನೇ ಮನೆ ಲಾಂಗ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ದೂರ ಈ ದೇಶದಿಂದ ಬೇರೆ ದೇಶಕ್ಕೆ ಹೋಗೋದು, ಆ ರೀತಿ. ಆ್ಯಂಡ್ 12ನೇ ಮನೆ ಫಾರಿನ್ ಸೆಟಲ್ಮೆಂಟ್ ಯೋಗ ಅಂತ ಹೇಳ್ತೀವಿ. ಫಾರಿನ್ ಯೋಗಗಳು, ಫಾರಿನಲ್ಲಿ ಸೆಟ್ಲ್ ಆಗುವಂಥ ಯೋಗಗಳು. ಯಾವಾಗ 9ನೇ ಮನೆಯಲ್ಲಿ ನಿಮಗೆ ಈಗ 12ನೇ ಮನೆ ಅಧಿಪತಿ 9ರಲ್ಲಿ ಮತ್ತು 3ನೇ ಮನೆ ಅಧಿಪತಿ 9ರಲ್ಲಿ, ಇಲ್ಲ 9ನೇ ಮನೆ ಅಧಿಪತಿ 3, 12ರಲ್ಲಿದ್ದಾಗ, 3, 12, 9ರಲ್ಲಿ ಕಾಂಬಿನೇಷನ್ ಬಂದಾಗ ಅಂಥವ್ರಿಗೆ ಫಾರಿನ್ ಸೆಟಲ್ಮೆಂಟ್ ಯೋಗ ಇರುತ್ತೆ. ಫಾರಿನಲ್ಲೇ ಸೆಟ್ಲ್ ಆಗ್ತಾರೆ, ಅವ್ರಿಗೆ ಪರ್ಮನೆಂಟ್ ರೆಸಿಡೆನ್ಸಿ ಸಿಗುತ್ತೆ. ಅಲ್ಲೇ ಮದುವೆ ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗ್ತಾರೆ, ಪರ್ಮನೆಂಟಾಗಿ ಅಲ್ಲೇ ಬದುಕ್ತಾರೆ. ಹಾಗೆ ರಾಹುಕೇತು ಚತುರ್ಥ ಮತ್ತು ದಶಮ ಸ್ಥಾನದಲ್ಲಿ ರಾಹುಕೇತು ಇದ್ದರೂ ಕೂಡ, ಚತುರ್ಥ ಅಂದರೆ ಹೋಮ್ ಟೌನು, ನಮ್ಮ ನಾವು ಹುಟ್ಟಿರ್ತಕ್ಕಂಥ ಊರು. ಅಲ್ಲಿ ರಾಹುಕೇತುಗಳು 4th and 10th ಇದ್ದರೆ ಖಂಡಿತ ಅದು ಫಾರಿನ್ ಕರ್ಕೊಂಡು ಹೋಗೇ ಆಗುತ್ತೆ. ಸೊ ಇದೆಲ್ಲ ಫಾರಿನ್ ಯೋಗಗಳು, ಫಾರಿನ್ ಸೆಟ್ಲ್ಮೆಂಟ್ ಹೇಗಾಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವರು ಏನಾದರೂ 3, 12, 9 ಅಧಿಪತಿ 3, 12, 9ರಲ್ಲೇ ಇದ್ದರೆ ಬೈ ಚಾನ್ಸು ಖಂಡಿತ ನಿಮಗೆ ಫಾರಿನ್ ಯೋಗಗಳು ಖಂಡಿತ ಇದೆ. ಅಲ್ಲೋಗಿ ಕೆಲಸ ಮಾಡ್ತೀರಾ, ಅಲ್ಲೋಗಿ ಸೆಟ್ಲ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಅದು ಯಾವಾಗ ಈಗ ಬರೀ ಹೋಗ್ತೀರಾ, ಬರೀ ಕೆಲಸ ಮಾಡ್ಕೊಂಡು ಬರ್ತೀರಾ ಅಂತಂದರೆ, ಬರೀ 9ನೇ ಮನೆ ಅಧಿಪತಿ 12ರಲ್ಲಿದ್ದು, ಇನ್ನು 3ನೇ ಮನೆ ಅಧಿಪತಿ ಕನೆಕ್ಷನ್ ಬರ್ತಾ ಇಲ್ಲ, 12ನೇ ಮನೆ ಅಧಿಪತಿ ಕೂಡ 9ನೇ ಮನೆಗೆ ಟಚ್ ಆಗ್ತಾ ಇಲ್ಲ ಅಂತದಕ್ಕೆ ಫಾರಿನ್ಗಂತೂ ಖಂಡಿತ ಹೋಗ್ತೀರಾ, ಕೆಲಸನೂ ಮಾಡ್ತೀರಾ. ಕೆಲಸ ಮಾಡಿ ಏನು ಮಾಡ್ತೀರಾ, ಅಲ್ಲಿ ಒಂದು ಸಾಕಷ್ಟು ಒಂದು 4-5 ವರ್ಷ 10 ವರ್ಷ ದುಡ್ಕೋತೀರಾ, ವಾಪಸ್ ಬರ್ತೀರಾ. ಈ ಥರ ಯೋಗ ಆಗುತ್ತೆ. ಅದು ಕುಂಡ್ಲಿ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ಥರ ಯೋಗ ತಂದಿದ್ದೀರಾ ಏನು ಅಂತೇಳಿ. ಕೆಲವರು ಕೇಳ್ತಾರೆ, ಗುರುಜಿ ನಮಗೆ ಫಾರಿನಲ್ಲಿ ಇರುವಂಥ ಹುಡುಗಿ ಮದುವೆ ಆಗುತ್ತಾ ಅಂತ ಹೇಳ್ತಾರೆ. ಅಂದರೆ ಇಂಡಿಯಾದಿಂದ ಫಾರಿನ್ಗೆ ಹೋಗಿ ಅಲ್ಲಿ ಮದುವೆ ಆಗುತ್ತಾ ಅಂತ ಕೇಳ್ತಾರೆ. ಸೊ ಆ ಥರ ಯೋಗ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಸಪ್ತಮಾಧಿಪತಿ ಡೈರೆಕ್ಟಾಗಿ 12ನೇ ಮನೇಲಿದ್ದಾಗ, ಅದು ನವಮಾಧಿಪತಿ ಜೊತೆ 12ನೇ ಮನೇಲಿ ಹೋಗಿದ್ದಾಗ ಫಾರಿನಲ್ಲೇ ಮದುವೆ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್, ಫಾರಿನ್ ಹುಡುಗಿ ಜೊತೆ ಮದುವೆ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್. ಸೊ ಈ ರೀತಿ ಫಾರಿನ್ ಸೆಟ್ಲ್ಮೆಂಟ್ ಯೋಗ ನವಮ ಸ್ಥಾನದಿಂದ ನೋಡ್ತೀವಿ. ಅದಲ್ಲದೆ ನಾವು ನವಮ ಸ್ಥಾನದಲ್ಲಿ ಧರ್ಮ ಅಂತ ಹೇಳಿದೆ. ನೋಡಿ, ನಾವು ಯಾವ ರೀತಿ ಧರ್ಮನ ನಂಬ್ತೀವಿ, ಯಾವ ರೀತಿ ಕೆಲವರು ನಾಸ್ತಿಕರಿದ್ದಾರೆ, ಕೆಲವರು ಆಸ್ತಿಕರಿದ್ದಾರೆ. ಆದರೆ ಆಸ್ತಿಕರು ಅಂತಂದರೆ ದೇವ್ರನ್ನ ನಂಬೋರು, ನಾಸ್ತಿಕರು ಅಂತಂದರೆ ದೇವ್ರನ್ನ ನಂಬದೇ ಇರೋರು. ಕೆಲವರು ಸಾಕಷ್ಟು ಜನ ನನಗೆ ಕಾಲ್ ಮಾಡಿ ಹೇಳ್ತೀರಾ, ಗುರುಜಿ ನಾವು ಆಸ್ಟ್ರಾಲಜಿ ಅಂತಂದರೆ ನಮಗೇನು ಅಷ್ಟೊಂದು ನಂಬಿಕೆ ಇಲ್ಲ, ಆದರೆ ನಾನು ನನ್ನ ಜಾತಕ ತಿಳ್ಕೊಬೇಕು ಅಂದ್ಕೊಂಡಿದ್ದೀನಿ. ನಂಬಿಕೆ ಇಲ್ಲ ಅಂದರೆ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳೋಕ್ಕೆ ಹೋಗಬಾರ್ದು. ಏನು ಹೇಳಿ, ನಂಬಿ ಬಂದರೆ ದೇವರು. ಒಂದು ಕಲ್ಲಿಗೆ ಕೂಡ ನೀವು ಪೂಜೆ ಮಾಡ್ತೀರಾ, ಕಲ್ಲು ಕೂಡ ಅಲ್ವಾ, ಕಲ್ಲು ದೇವ್ರು ಹೆಂಗಾಗ್ತಾನೆ, ನಿಮ್ಮ ನಂಬಿಕೆ ಇದ್ರೇ ಅದು ದೇವ್ರಾಗೋದು. ಸೊ ಅದಕ್ಕೆ ನಾನು ನಿಮ್ಗೇನಂತ ಹೇಳ್ತೀನಿ ಅಂದರೆ,
ನಂಬಬೇಕು. ನಂಬಿದರೆ ದೇವ್ರು ಕಾಣ್ತಾನೆ, ನಂಬಲಿಲ್ಲ ಅಂದರೆ ದೇವ್ರು ಕಾಣಲ್ಲ. ಹಾಗೆ ಜ್ಯೋತಿಷ್ಯ ಕೂಡ ನಂಬಿಕೆ ಇಟ್ಟರೆ ನಿಮಗೆಲ್ಲ ಅದಕ್ಕೆ ಪರಿಹಾರ ಏನು ಮಾಡ್ತೀರಾ ಎಲ್ಲ ಚೆನ್ನಾಗಾಗತ್ತೆ. ನಂಬಿಕೆ ಇಲ್ಲ ಅಂದರೆ ಪರಿಹಾರ ಆಗಲ್ಲ. ಸೊ ಅದನ್ನು ನಾನು ನಿಮಗೆ ಹೇಳಬೇಕಾಗತ್ತೆ. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈಗ ಧರ್ಮ ಬಿಲೀಫ್ ಅಂತಂದೆ, ಇದಕ್ಕೆ ಕಾರಣ ಏನು, ಇದಕ್ಕೆ ಕಾಂಬಿನೇಷನ್ ಏನು ನೋಡಿ. 9ನೇ ಭಾವದಲ್ಲಿ ಕೇತು ಬಂದ್ಬಿಟ್ರೆ ನೀವು ನಂಬ್ತಕ್ಕಂಥ ದೈವನೇ ನೀವು ಡಿಟ್ಯಾಚ್ ಆಗಿಬಿಡ್ತೀರ. ಅಂದರೆ ಕೆಲವರು ಸಾಕಷ್ಟು ಜನ ಇದ್ದಾರೆ, ಯಾವುದೋ ಒಂದು ಜಾತಿಲು ಯಾವುದೋ ಒಂದು ರಿಲಿಜನಲ್ಲಿ ಹುಟ್ಟಿರ್ತಾರೆ, ಅವ್ರು ಬೇರೆ ಒಂದು ರಿಲಿಜನ್ ದೇವ್ರನ್ನ ನಂಬ್ತಾ ಇರ್ತಾರೆ. ಕಾರಣ ಏನು ಅಂತಂದರೆ ಅವರು 9ನೇ ಮನೇಲಿ ಕೇತು ಆಗಲಿ ರಾಹು ಆಗಲಿ, ರಾಹು ಬಂದರೆ ನೋಡಿ, ರಾಹು ಬಂದರೆ ಧರ್ಮದಲ್ಲಿ ಏನಾಗುತ್ತೆ ಅಂದರೆ ಅವ್ನ ಧರ್ಮನ ಕಂಪ್ಲೀಟಾಗಿ ನಂಬಲ್ಲ. ಹೇಗಿರುತ್ತೆ ಅಂತಂದರೆ ಸುಮ್ಮನೆ ಮೇಲೆ ನೋಡೋಕ್ಕೆ ನಂಬಾಗೆ ಕಾಣುತ್ತೆ, ಬಟ್ ನಿಜವಾಗ್ಲೂ ನಂಬಲ್ಲ. ಸೊ ರಾಹು ಆಗಲಿ ಕೇತು ಆಗಲಿ ನವಮಸ್ಥಾನದಲ್ಲಿ ಶುಭ ಅಲ್ಲ, ಅಶುಭ ಆಗುತ್ತೆ, ಒಳ್ಳೆಯದಲ್ಲ. ಕೇತು ಒಂದು ರೀತಿಲಿ 9ನೇ ಸ್ಥಾನದಲ್ಲಿದ್ದರೆ ದೈವ ಚಿಂತನೆ ದೈವ ಯೋಗ ಎಲ್ಲ ಕೊಡ್ತಾನೆ, ಬಟ್ ಸ್ಟಿಲ್ ಏನು ಅಂತಂದರೆ ಕೇತು ಡಿಟ್ಯಾಚ್ಮೆಂಟ್ ಆಗುತ್ತೆ, ಅಲ್ಲೇ ಡಿಟ್ಯಾಚ್ ಆಗುತ್ತೆ, ಅಲ್ಲಿ ಎಲ್ಲೋ ನಿಮ್ಮ ಕಡೆ ಒಂದು ಕಡೆ ಫಾಲ್ಟ್ ಬರುತ್ತೆ ಅಂತ ಅರ್ಥ. ಅದೇ ನಿಮಗೆ ಸೂರ್ಯ ತೊಗೊಳ್ಳಿ 9ನೇ ಸ್ಥಾನದಲ್ಲಿ, ತುಂಬ ಪವರ್ಫುಲ್ ಪ್ಲೇಸ್ಮೆಂಟು ಸೂರ್ಯನಿಗೆ. ತಂದೆ ಕಡೆಯಿಂದ ಸಪೋರ್ಟು, ತಂದೆ ಕಡೆಯಿಂದ ಆಸ್ತಿ, ತಂದೆ ಕಡೆಯಿಂದ ಜೀವನ, ಒಳ್ಳೆ ಲೈಫು. ನಿಮಗೆ ಸೂರ್ಯ ಇದ್ದರೆ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ, ಒಳ್ಳೆ ಅದೃಷ್ಟ ಸಪೋರ್ಟ್ ಮಾಡುತ್ತೆ. ಸೂರ್ಯ ಅಂತಂದರೆ ಆತ್ಮ ಅಂತ ಹೇಳ್ತೀವಿ. ಅಂದರೆ ಆತ್ಮ ಎಷ್ಟು ಪವರ್ಫುಲ್ ಆಗಿದೆ, ನಿಮ್ಮ ಆತ್ಮದಲ್ಲಿ ನಿಮಗೆ ಯೋಗಗಳು ಏನು ಪವರ್ಫುಲ್ಲಾಗಿ ಬರ್ತಾ ಇದೆ. ಸೊ ಇದನ್ನು ಎಲ್ಲ ಸೂರ್ಯನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಸೂರ್ಯ ನವಮಸ್ಥಾನದಲ್ಲಿದ್ದರೆ ದಿ ಮೋಸ್ಟ್ ಪವರ್ಫುಲ್ ಪ್ಲೇಸ್ಮೆಂಟು 9ನೇ ಮನೆಯಲ್ಲಿ ತುಂಬ ಎಕ್ಸಲೆಂಟಾಗಿ ರಿಸಲ್ಟ್ಸ್ಗಳು ಸಿಗುತ್ತೆ. ಅದೃಷ್ಟ ಸಪೋರ್ಟ್ ಮಾಡುತ್ತೆ, ಎಲ್ಲ ರೀತಿ ದುಡ್ಡು ಕಾಸು ವೆಲ್ತು ಎಲ್ಲ ಚೆನ್ನಾಗಿ ಸಿಗುತ್ತೆ. ಲಕ್ಕು ಟೈಮ್ ಸರಿಯಾಗಿ ಸಪೋರ್ಟ್ ಮಾಡುತ್ತೆ. ಈಗ ಟೈಮ್ ಸರಿಯಾಗಿ ಸಪೋರ್ಟ್ ಮಾಡೋದೇ ಲೆಕ್ಕ ಅಲ್ವಾ. ಯಾವುದೋ ಇವಾಗ ಬರಬೇಕಾಗಿರೋದು ಆಸ್ತಿ ಇನ್ನೊಂದು 10 ವರ್ಷ ಬಿಟ್ಕೊಂಡು ಬಂದರೆ ಏನು ಮಜಾ ಮಾಡ್ತೀರಾ, ಏನು ಜೀವನ ಮಾಡ್ತೀರಾ, ಖಂಡಿತ ಭಾಳ ಕಷ್ಟ ಆಗುತ್ತೆ. ಸೊ ಆ ಟೈಮಿಗೆ ಏನೇನು ಸಿಗಬೇಕೋ ಆ ಟೈಮಲ್ಲಿ ಸಿಗಬೇಕು ಅಂದರೆ ಅದೃಷ್ಟ ಗಟ್ಟಿ ಇರಬೇಕು. ಅದೃಷ್ಟ ಗಟ್ಟಿ ಇರಬೇಕು ಅಂತಂದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳು ಒಳ್ಳೆ ಪ್ಲೇಸ್ಮೆಂಟಲ್ಲಿ ಇರಬೇಕು. ಇದೇ 9ನೇ ಮನೇಲಿ ಈಗ ಚಂದ್ರನ ತೊಗೋತೀರ, ಚಂದ್ರನ ತೊಗೊಂಡ್ರೆ 9ನೇ ಮನೇಲಿ ಭಾಳ ಶುಭ ಗ್ರಹಗಳು 9ನೇ ಮನೇಲಿ ಇದ್ದಾಗ ಸಿಕ್ಕಾಪಟ್ಟೆ ಧನ ಪ್ರಾಪ್ತಿ ಕೊಡುತ್ತೆ, ಸಿಕ್ಕಾಪಟ್ಟೆ ದುಡ್ಡು ಕೊಡುತ್ತೆ ನಿಮಗೆ. ಚಂದ್ರ ಅಂದರೆ ಲಿಕ್ವಿಡ್ ಮನಿ ಹೇಳಬೇಕು ಅಂತಂದರೆ ಒಳ್ಳೆ ದುಡ್ಡು ಫ್ಲೋ ಆಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ತುಂಬ ಜೋರಾಗಿರುತ್ತೆ ನಿಮ್ಮದು ಚಂದ್ರ 9ನೇ ಮನೇಲಿ ಇದ್ದಾಗ. ಸೊ ಎಲ್ಲ ರೀತಿ ಒಂದು ಅನುಕೂಲ ಕೊಡ್ತಾನೆ ಚಂದ್ರ. ತಂದೆ ತಾಯಿ ಇಬ್ಬರು ಚೆನ್ನಾಗಿ ನೋಡ್ಕೋತಾರೆ ನಿಮಗೆ. ಚಂದ್ರ 9ನೇ ಮನೆ ಇದ್ದರೆ ಭಾಳ ಒಳ್ಳೆಯದು, ಆ್ಯಕ್ಚುಲಿ ಒಳ್ಳೆ ಶುಭ ಫಲಗಳನ್ನ ಅನುಭವಿಸ್ತೀರ. ಸೊ ಕುಜ 9ನೇ ಮನೇಲಿದ್ದಾನೆ ನೋಡಿ. 9ನೇ ಮನೇಲಿ ಕುಜ ಆದರೂ ಕುಜನಿಗೇನಂತ ನೆಗೆಟಿವ್ ಪ್ಲೇಸ್ಮೆಂಟ್ ಅಲ್ಲ, ಪರವಾಗಿಲ್ಲ ಅಂತ ಹೇಳ್ಬೋದು, ಒಳ್ಳೆ ಒಂದು ಪ್ಲೇಸ್ಮೆಂಟೇ ಅದು. ಒಳ್ಳೆ ರಾಶಿಯಲ್ಲಿ ಇದ್ಬಿಟ್ರೆ ಇನ್ನೂ ಎಕ್ಸಲೆಂಟಾಗಿ ಒಳ್ಳೆ ರಿಸಲ್ಟ್ಸ್ ಕೊಡ್ತಾನೆ. ಈಗ ಸಿಂಹ ಲಗ್ನಕ್ಕೆ ಕುಜ ರಾಜಯೋಗ ಕಾರಕ ಗ್ರಹ 9 ತೊಗೊಂಡಿದ್ದಾನೆ, ಇನ್ನು ಒಂದು ಕೇಂದ್ರ ಒಂದು ತ್ರಿಕೋಣ ತೊಗೊಂಡಿದ್ದಾನೆ. ತುಂಬ ಪವರ್ಫುಲ್ ಪ್ಲಾನೆಟು, ತುಂಬ ಶುಭ ಗ್ರಹ ಅಂತ ಹೇಳ್ತೀವಿ, ರಾಜಯೋಗ ಕಾರಕ ಗ್ರಹ ಅಂತ ಹೇಳ್ತೀವಿ ಸಿಂಹ ಲಗ್ನದವ್ರಿಗೆ ಕುಜ. ಸೊ ಆ ರೀತಿ ಕುಜಗ್ರಹ 9ನೇ ಮನೇಲಿದ್ದರೂ ಕೂಡ ಒಳ್ಳೆ ಫಲಗಳನ್ನ ಒಳ್ಳೆ ಸ್ಥಾನದಲ್ಲಿದ್ದರೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಇನ್ ಕೇಸ್ ಕುಜ 9ರಲ್ಲಿ ಏನಾದರೂ ಅಫ್ಲಿಕ್ಟ್ ಆಗಿದ್ದಾನೆ, 9 ಕರ್ಕಾಟಕ ರಾಶಿಲಿದ್ದಾನೆ ಅಂದ್ಕೊಳ್ಳಿ, ಕಂಪ್ಲೀಟಾಗಿ ಅದೃಷ್ಟ ಫಾಲ್ಟ್ ಆಗ್ತಾನೇ ಇರ್ತದೆ ಮನುಷ್ಯನಿಗೆ. ಇಂಥ ಟೈಮಲ್ಲಿ ಏನು ಮಾಡಬೇಕು, ಇದಕ್ಕೇನು ಪರಿಹಾರ ಮಾಡಬೇಕು ಅಂತಂದರೆ, ಇದಕ್ಕೆ ಏನು ಮಾಡ್ತೀರಾ ಪರಿಹಾರ ಅಂತಂದರೆ, ಯೂಶ್ವಲಾಗಿ ಕುಜನಿಗೆ ತಕ್ಕಂತೆ ಶಾಂತಿ ಮಾಡ್ಕೋತೀರಾ. ಕುಜ ಯಾವ ಅಫ್ಲಿಕ್ಷನ್ ಇಲ್ಲದೇ ಯಾವ ದೋಷ ಇದ್ದಾನೆ ಅದಕ್ಕೆ ಶಾಂತಿ ಮಾಡ್ಕೋತೀರಾ. ಅದರ ಜೊತೆಗೆ 9ನೇ ಮನೇನ ಸರಿ ಮಾಡಬೇಕು ಅಂದರೆ ನಿಮ್ಮ 9ನೇ ಮನೆಗೆ ಕಾರಕ ಗ್ರಹ ಗುರು ಬಲ ಸ್ಟ್ರಾಂಗ್ ಆಗಿರಬೇಕು. ಗುರುನ ಸ್ಟ್ರಾಂಗ್ ಮಾಡ್ಕೋಬೇಕು. ಗುರುನ ಸ್ಟ್ರಾಂಗ್ ಮಾಡ್ಕೊಂಡಷ್ಟು ನಿಮಗೆ 9ನೇ ಮನೆ ಲಾರ್ಡು ಕೂಡ ಸ್ಟ್ರಾಂಗ್ ಆಗ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ನಿಮ್ಮಲ್ಲಿ ನೀವು ಮಾಡ್ಕೋಬೋದು. ನೀವು ಮಾಡ್ಕೊಳ್ತಕ್ಕಂಥ ರೆಮಿಡಿ ಏನಪ್ಪ ಅಂದರೆ 9ನೇ ಮನೆ ಸ್ಟ್ರಾಂಗ್ ಆಗೋದಕ್ಕೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಸೂರ್ಯನ ಒಂದು ಮಂತ್ರ ಜಪ, ಗುರುನ ಒಂದು ಮಂತ್ರ ಜಪ. 9ನೇ ಮನೆ ಅದೃಷ್ಟಾಧಿಪತಿ ಅಲ್ವಾ, ಕಾಲಪುರುಷ ಕುಂಡಲಿಯಲ್ಲಿ 9ನೇ ಮನೆ ತೊಗೊಂಡಿರೋದು ಗುರು. ಅದರಿಂದ ಮಹಾವಿಷ್ಣು ಪೂಜೆಗಳನ್ನ ಮಾಡ್ಕೋಬೇಕು. ಮಹಾವಿಷ್ಣು ಪೂಜೆಗಳನ್ನ ಮಾಡೋದ್ರಿಂದ ನಿಮ್ಗೇನಾಗುತ್ತೆ ಅಂದರೆ ನಿಮ್ಮ ಅದೃಷ್ಟ ಮತ್ತು ನಿಮಗೆ ಯೋಗಗಳು ಜಾಸ್ತಿ ಆಗ್ತವೆ. ನಿಮ್ಗೇನು 9ನೇ ಮನೆ ವೀಕ್ ಆಗಿದೆ ಅದು ಬ್ಯಾಲೆನ್ಸ್ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಈಗ 9ನೇ ಮನೇಲಿ ಬುಧ ತಗೊಳ್ಳಿ. 9ನೇ ಮನೇಲಿ ಬುಧ ಏನು ಮಾಡ್ತಾನೆ ಅಂತಂದರೆ, ಬುಧ 9ನೇ ಮನೇಲಿ ನ್ಯೂಟ್ರಲ್ಲೇ, ಅಂದರೆ ಒಳ್ಳೆ ರಾಶಿಯಲ್ಲಿದ್ದರೆ ಒಳ್ಳೆ ಫಲಗಳು ಕೊಡ್ತಾನೆ. ನೀಚ ವೀಕ್ ಆದರೆ ಮತ್ತೆ ವೀಕ್ ರಿಸಲ್ಟ್ ಸಿಗುತ್ತೆ. ಬಟ್ ಆದರೆ 9ನೇ ಮನೇಲಿ ಬುಧ ಇದ್ದರೆ, ಶುಭ ಗ್ರಹಗಳು 9ನೇ ಮನೆ ಇದ್ದರೆ ಭಾಳ ಒಳ್ಳೆಯದು. ದುಡ್ಡು ಕಾಸು ಧನ ಪ್ರಾಪ್ತಿಗೆ ಭಾಳ ಒಳ್ಳೆಯದು. ಬುಧ ಇದ್ದರೂ ಅಷ್ಟೇ, ಶುಕ್ರ ಇದ್ದರೂ ಇನ್ನೂ ಒಳ್ಳೆಯದು. 9ನೇ ಮನೇಲಿ ಶುಕ್ರ ಬಂದರೆ ಲವ್ ಮ್ಯಾರೇಜ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ, ಲವ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಶುಕ್ರ 9ರಲ್ಲಿದ್ದರೆ ಸಿಗ್ತಕ್ಕಂಥ ಹೆಂಡತಿ ತುಂಬ ಅಂದವಾಗಿರ್ತಾರೆ ಅಂತ ಅರ್ಥ ಆ್ಯಕ್ಚುಲಿ. ಆ್ಯಂಡ್ ಅದು ಶುಕ್ರ ತನ್ನ ಸ್ವಂತ ಮನೇಲಿ ವೃಷಭ ರಾಶಿಲಿ, ಇಲ್ಲ ಅಂತ ಹೇಳಿದ್ರೆ ಶುಕ್ರ ತುಲಾ ರಾಶಿಲಿದ್ದರೆ
ಭಾಳ ತುಂಬ ಸುಂದರವಾದ ಹೆಂಡತಿ ಸಿಗ್ತಾರೆ ಅಂತ ಕ್ಯಾಲ್ಕುಲೇಷನು. ಲೈಫ್ ಕೂಡ ಅವ್ರದ್ದು ಚೆನ್ನಾಗಿರುತ್ತೆ, ದುಡ್ಡು ಕಾಸು ಬ್ಯಾಂಕ್ ಬ್ಯಾಲೆನ್ಸ್ ಸೂಪರ್ ಆಗಿರುತ್ತೆ. ಶುಕ್ರ 9ರಲ್ಲಿದ್ದರೆ, ಈಗ ಶನಿದೇವರು 9ರಲ್ಲಿ ಬಂದ ಅಂತ ಅಂದ್ಕೊಳ್ಳಿ. ಶನಿದೇವರು 9ರಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲ. ಶನಿದೇವ್ರು ಬಂದರೆ ಅದೃಷ್ಟನ ಡಿಲೇ ಮಾಡಿಬಿಡ್ತಾನೆ. ಶನಿದೇವ್ರು ಅಂದ್ರೆ ಡಿಲೇ ಅಂತ ಹೇಳಿದೆ ನಾನು ಆಲ್ರೆಡಿ ನಿಮಗೆ. ಶನಿದೇವರು 9ರಲ್ಲಿದ್ದರೆ 36 ವರ್ಷದವರೆಗೂ ಕಾಯಬೇಕು. 36 ವರ್ಷದವರೆಗೂ ಸಕ್ಸಸ್ಸೇ ಇರಲ್ಲ. ಆ 36 ವರ್ಷದ ಮೇಲೆ ಸಕ್ಸಸ್ ಸಿಗ್ತಕ್ಕಂಥದ್ದು. ಅದಕ್ಕೆ ಪರಿಹಾರ ಏನು ಮಾಡ್ತೀವಿ ಅಂತಂದರೆ, ಶನಿಗೆ ಏನು ಮಾಡ್ತೀವಿ ಅಂತಂದರೆ, ಶನಿಗೆ ತಕ್ಕಂತೆ ಶಾಂತಿ ಮಾಡಿ ಆ ಒಂದು ಶನಿ ದೋಷನ ಪರಿಹಾರ ಮಾಡ್ಕೋಬೇಕು. ನಿಮ್ಮ ಅದೃಷ್ಟ ಚೆನ್ನಾಗಾಗಬೇಕು ಅಂತಂದರೆ. ಆ್ಯಂಡ್ 9ನೇ ಮನೇಲಿ ಏನು ದೋಷ ಆಗ್ತಿದೆ ಅದಕ್ಕೆ ಪರಿಹಾರ ಮಾಡಬೇಕು. ಅದನ್ನೆಲ್ಲ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಒಳ್ಳೆಯ ಒಂದು ಯೋಗ ಸಿಗುತ್ತೆ. ನಿಮ್ಮ ಒಂದು ಅದೃಷ್ಟ ನಿಮಗೆ ಚೆನ್ನಾಗಾಗತ್ತೆ ಜೀವನದಲ್ಲಿ. ನೋಡಿ, ಅದೃಷ್ಟ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ನೀವು 70% 80% ಹಾರ್ಡ್ ವರ್ಕ್ ಹಾಕಿದ್ರು 10% ಅದೃಷ್ಟ ಅಂತೂ ಇರಲೇಬೇಕು ಜಾತಕದಲ್ಲಿ. ಸೊ 10% ಅದೃಷ್ಟ ಇಲ್ಲಾಂದರೆ ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ರು ಎಲ್ಲ ವೇಸ್ಟ್ ಅಲ್ವಾ, ಎಲ್ಲ ಫ್ಲಾಪ್ ಆಗುತ್ತೆ. ಆದ್ದರಿಂದ ನೀವು ತುಂಬ ಕೇರ್ಫುಲ್ಲಾಗಿರಿ ಅಂತ ಹೇಳ್ತೀನಿ. ಈ ಒಂದು 9ನೇ ಮನೆಯಲ್ಲಿ ಏನಾರು ಅಫ್ಲಿಕ್ಷನ್ಸ್ ಆಗಿರೋ ಅದ್ರ ತಕ್ಕಂಗೆ ಹೋಮ ಪೂಜೆಗಳನ್ನ ಮಾಡ್ಕೋಬೇಕಾಗತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನಷ್ಟು ವಿಷಯಗಳನ್ನ ತರ್ತೀನಿ. ನಮಸ್ಕಾರ.